ಸಾಮಾನ್ಯವಾಗಿಯೇ ಸಂಪ್ರದಾಯಗಳಿಗೆ ಅವುಗಳದೇ ಆದ ಕಟ್ಟುಪಾಡುಗಳಿರುತ್ತವೆ. ಆದರೆ ಇದ್ಯಾವುದಕ್ಕೂ ಧಕ್ಕೆ ಬಾರದಂತೆ ಮಡಿಲಕ್ಕಿ ಸಾಮೂಹಿಕವಾಗಿ ಆಚರಿಸೋ ನಿರ್ಧಾರಕ್ಕೆ ಬಂದರು ಈ ಗ್ರಾಮಸ್ಥರು. ವಿಶೇಷ ಅಂದರೆ ಈ ನೂತನ ಕಾರ್ಯಕ್ರಮಕ್ಕೆ ಬೀಜ ಬಿತ್ತಿದ್ದು ಗ್ರಾಮದ ಮಾಸ್ತರೊಬ್ಬರು. ಮಡಿಲಕ್ಕಿ ಸಂಪ್ರದಾಯ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಈ ಆಚರಣೆಗೆ ಸಾಮೂಹಿಕ ಸ್ಪರ್ಶ ನೀಡಬೇಕು ಅನ್ನೋ ಯೋಚನೆ ಹೊಳೆದಿದ್ದು ದಾಸಲಕುಂಟೆ ಗ್ರಾಮದ ಶಿಕ್ಷಕ ರಾಮಯ್ಯ ಅವರಿಗೆ. ಅನೇಕ ಮಹಿಳೆಯರಿಗೆ ಸುಮಾರು 50-60 ವರ್ಷದ ಹಿಂದೆ ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಅನೇಕರಿಗೆ ತವರಿನ ಒಂದು ಸಂಪರ್ಕ ಕಳೆದು ಹೋಗಿರ್ತದೆ. ಅದು ಅವರ ತವರಿನಿರ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ಅದಕ್ಕೆ ನಾವು ಗ್ರಾಮದ ಎಲ್ಲರೂ ಸೇರಿಕೊಂಡು ಅವರಿಗೆ ತವರಿಗೆ ಕರೆದು ಮಡ್ಲಕ್ಕಿಯನ್ನು ಕಟ್ಟಿ ಅವ್ರನ್ನ ಮನಸ್ಸನ್ನು ಸಂತೋಷಪಡಿಸಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯನ ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಯೋಚನೆ ಮಾಡಿ ಗ್ರಾಮಸ್ಥರೆಲ್ಲ ಸಮ್ಮುಖದಲ್ಲಿ ಕೇಳ್ಕೊಂಡಾಗ ಅವರು ಎಲ್ಲ ಮನಸ್ಫೂರ್ತಿಗೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಾವು ಮಾಡ್ತಾಯಿದ್ದೀವಿ. ಹಾಗಿದ್ರೆ ಈ ಕಾರ್ಯಕ್ರಮ ಆಚರಿಸುವುದು ಯಾವಾಗ ಅನ್ನೋ ಪ್ರಶ್ನೆ ಎದುರಾಯಿತು. ಆಗ ಗ್ರಾಮಸ್ಥರಿಗೆ ಪಕ್ಕನೆ ನೆನಪಾಗಿದ್ದು ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಗ್ರಾಮ ದೇವತೆ ಚೌಡೇಶ್ವರಿ ಜಾತ್ರೆಯಲ್ಲಿ ಎಲ್ಲರೂ ಸೇರುವುದರಿಂದ ಜಾತ್ರೆ ಮರುದಿನವೇ ದೇವಾಲಯದ ಆವರಣದಲ್ಲಿ ಮಡಲಕ್ಕಿ ಹಂಚುವ ನಿರ್ಧಾರಕ್ಕೆ ಬಂದ್ರು. ಎಲ್ಲಿ ನಾರಿಯರಿಗೆ ಸ್ತ್ರೀಯರಿಗೆ ಪೂಜ್ಯ ಭಾವನೆ ಇದೆಯೋ ಆ ಒಂದು ಊರು, ಆ ಒಂದು ದೇಶ ಸಮೃದ್ಧವಾಗಿ ಶಾಂತವಾಗಿರುತ್ತೆ, ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತನಿದೆ. ಹಾಗಾಗಿ ಈ 3 ವರ್ಷಗಳಿಂದ ಮಾಡ್ತಕ್ಕಂಥ ಒಂದು ಈ ಸಮಾರಂಭ, ಮಡ್ಲಕ್ಕಿ ತುಂಬ ಒಂದು ಸಮಾರಂಭ ಎಲ್ಲ ಹೆಣ್ಣು ಮಕ್ಕಳು ಭಾಳಷ್ಟು ಸಂತೋಷವಾಗ್ತಾ ಇದೆ. ಅವರ 100 ವರ್ಷ, ಹೋದ ವರ್ಷ ನಾವು 90 ವರ್ಷದ ಒಂದು ಅಜ್ಜಿ ಬಂದಿತ್ತು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅಜ್ಜಿ ಹೇಳ್ತೀವಿ, ನಾನು ಮದುವೆ ಆದ ಮೇಲೆ ನಮ್ಮ ತಮ್ಮಗಳು ಯಾರೂ ಇರಲೇ ಇದ್ದ ಕಾರಣಕ್ಕೆ ನಾನು ಮಡ್ಲಕ್ಕಿ ತೊಗೊಳಕ್ಕಾಗಲಿಲ್ಲ. ನನಗಿವತ್ತು ನಮ್ಮ ಊರಿನ ಗ್ರಾಮಸ್ಥರು ಸೇರಿಕೊಡ್ತಕ್ಕಂಥ ಮಡ್ಲಕ್ಕಿ ನನಗೆ ಭಾಳಷ್ಟು ಸಂತೋಷ ತಂದಿದೆ, ಈ ಊರು ಚೆನ್ನಾಗಿರಲಿ ಅಂತ ಹರಿಸಿದಾಗ ಆ ಕಣ್ಣಿನ ಬಂದಿರತಕ್ಕಂಥ ಆನಂದ ಭಾಷಣ ನೋಡಿದರೆ ಭಾಳಷ್ಟು ಸಂತೋಷವಾಗ್ತದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಇದು ಈ ಆಚರಣೆ ಹೆಣ್ಣು ಮಕ್ಕಳ ಮನಗೆದ್ದಿದೆ ಅನ್ನೋದಕ್ಕೆ ಸಾಕ್ಷಿ.